ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಸಖತ್ತಾಗಿರೋ ಪ್ರೊಮೋ ಬಂದಿದೆ. ಅಶ್ವಿನಿ ಟಾರ್ಗೆಟ್ ಅಂತ ಕ್ಯಾಪ್ಚರ್ ಹಾಕಿ ಪ್ರೊಮೋ ಬಿಟ್ಟಿದ್ದಾರೆ. ಸೊ ನಿಮ್ಮ ಪ್ರಕಾರ ಹೇಳಿ, ವೈಟ್ ಕಾರ್ಡ್ ಕಂಟೆಸ್ಟೆಂಟ್ ಬಂದಮೇಲೆ ಅಶ್ವಿನಿ ಗೌಡ ಅವ್ರನ್ನ ಟಾರ್ಗೆಟ್ ಮಾಡಿದ್ರು. ಸ್ಟಾರ್ಟಿಂಗಲ್ಲಿ ಬಂದಮೇಲೆ ಅವರು ಗಿಲ್ಲಿ ಅವ್ರ ಜೊತೆ ಮಾತಾಡಿದ್ದು ಕನ್ವರ್ಸೇಷನ್ ಓಕೆ ಅನಿಸ್ತು. ಆಮೇಲೆ ಬರ್ತಾ ಏನಾಯ್ತು ಅಂತಂದರೆ ಟಾಂಟ್ ಕೊಟ್ಟಿದ್ದಂದ್ರೆ ನಿಜ ಅಶ್ವಿನಿ ಗೌಡ ಅವರಿಗೆ. ಬಟ್ ಇಲ್ಲಿ ರಜತ್ ಅವರು, ಚೈತ್ರ ಅವರು ಅಶ್ವಿನಿ ಗೌಡ ಅವ್ರ ಜೊತೆ ಜಾಸ್ತಿ ಜಗಳ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಅಶ್ವಿನಿ ಗೌಡ ಅವರಿಗೆ ಅನಿಸಿರ್ಬೋದು, ಹೌದು ಇವ್ರು ನನಗೆ ಟಾಂಟ್ ಮಾಡ್ತಿದ್ದಾರೆ ಅಥವಾ ನಾನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಸೊ ಇದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಆಗಿರ್ಬೋದು ಅಂತ ನನಗನ್ಸುತ್ತೆ. ಸೊ ನೀವು ರಜತ್ ಅವ್ರನ್ನ ನೋಡಿದರೆ ರಜತ್ ಅವರು ತುಂಬ ಟೈಮಲ್ಲಿ ಟಾಂಟ್ ಕೊಟ್ಟಿರೋದುಂಟು ಅಶ್ವಿನಿ ಗೌಡ ಅವರಿಗೆ. ಅವ್ರು ಆ ವಿಷಯದಲ್ಲಿ ಇಲ್ಲ ಅಂತಂದ್ರೂ ಅವ್ರು ಹೋಗಿ ಕಾಲು ಕೆರೆತು ಜಗಳಕ್ಕೆ ಕರೆದಿರೋದುಂಟು. ಸೊ ರಕ್ಷಿತಾ ಜೋಡಿ ಆಗಿರೋ ಜಗಳಗಳಿಂದ ಅವರು ತಮ್ಮ ಆಡಿಯೋನ ಮನದಟ್ಟು ಮಾಡಿಕೊಂಡು ಅವ್ರು ಏನು ಮಾಡಿದ್ರು, ಓಕೆ ನಾನು ತಪ್ಪಿದೆ ಅಂತ ಹೇಳಿ ಅದೇನೋ ಅಶ್ವಿನಿ 2.0 ಅಂತ ಹೇಳಿ ಸರಿ ತುಪ್ಕೊಂಡು ಹೋಗ್ತಾ ಇದ್ರು. ಸೊ ಮೊದಲು ಇವ್ರ ಬಗ್ಗೆ ತುಂಬಾ ನೆಗೆಟಿವ್ ಪಾಯಿಂಟ್ ಬರ್ತಾ ಇತ್ತು, ಯಾಕಂದರೆ ಯಾರು ಹೊರಗಿನವ್ರು ಯಾರು ಇಷ್ಟಪಡ್ತಿದ್ದಿಲ್ಲ. ಆಮೇಲೆ ರಜತ್ ಅವರು ಇವರು ಏನೋ ನೆಗೆಟಿವ್ ಇದೆ, ಸೊ ಅವ್ರ ನೆಗೆಟಿವ್ನ ಎತ್ತಿ ಹಿಡಿದು ನಾವು ಅವ್ರ ಜೊತೆ ಮತ್ತೆ ಇದನ್ನು ಮಾಡಿದರೆ ನಮಗೆ ಹೊರಗಡೆ ಚಲೋ ರಿಯಾಕ್ಷನ್ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ, ಅಥವಾ ಅವ್ರ ಸ್ಟ್ರಾಟಜಿ ಆಗಿರ್ಬೋದಾ. ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ. ಸೊ ಇಲ್ಲಿ ರಜತ್ ಅವರು ಕಾಲೆಳೆದು ಜಗಳಕ್ಕೆ ಬಂದಿರೋದಂತೂ ತುಂಬ ಸಲ ಇದೆ, ಕಾಲೆಳೆದು ಜಗಳಕ್ಕೆ ಕರೆದಿರೋದಂತೂ ತುಂಬ ಸಲ ಇದೆ. ಸಣ್ಣ ವಿಷಯಕ್ಕೂ ಕೂಡ ಅಶ್ವಿನಿ ಗೌಡ ಅವ್ರನ್ನ ಎಳೆದಿರೋದುಂಟು. ಸೊ ಆ ಟೈಮಲ್ಲಿ ಅಶ್ವಿನಿ ಗೌಡ ಅವರು ಓಕೆ ಇದು ಬೇಡ, ಸೊ ನಾವು ಇವ್ರ ಜೊತೆ ಹೋದರೆ ಅವರಿಗೆ ಫುಟೇಜ್ ಕೊಟ್ಟಂಗಾಗುತ್ತೆ ಅಂತ ಹೇಳಿ ಸುಮ್ಮನೆ ಇದ್ದಿದ್ದು ಉಂಟು. ಒಂದು ವೇಳೆ ಅವರು 2.0 ಅವಕ್ಕಿಂತ ಮುಂಚೆ ಏನಾದರೂ ಈ ಮಾತು ಬಂದಿದ್ದರೆ ಅದು ಪಕ್ಕ ಜಗಳ ಆಗ್ತಿತ್ತು ಅಂತ ನನಗೆ ಅನಿಸುತ್ತೆ. ಸೊ ಇಲ್ಲಿ ಚೈತ್ರ ಮತ್ತು ರಜತ್ ಅವರು ಅಶ್ವಿನಿ ಗೌಡ ಅವ್ರನ್ನ ಟಾರ್ಗೆಟ್ ಮಾಡಿದಂತೂ ನಿಜ. ಬಟ್ ಸ್ವಲ್ಪ ವಿಷಯದಲ್ಲಿ ಅವರು ಟಾರ್ಗೆಟ್ ಮಾಡಿದ್ದಾರೆ ಅನಿಸಿದೆ. ಒಂದು ಸ್ವಲ್ಪ ವಿಷಯದಲ್ಲಿ ಅಲ್ಲಿ ಬಂದಿರೋ ರಿಯಾಕ್ಷನ್ಗೆ ಪ್ರತ್ಯುತ್ತರ ಕೊಟ್ಟಿರ್ಬೋದು ಅಂತ ಅನಿಸುತ್ತೆ. ಬನ್ನಿ ಪ್ರೊಮೋದನ್ನು ಡೀಟೇಲ್ ಆಗಿ ಮಾಡ್ಕೊಂಡು ಹೋಗೋಣ ಬನ್ನಿ. ಸೊ ಇಲ್ಲಿ ಸುದೀಪ್ ಸರ್ ಕೇಳ್ತಾರೆ, ರಾಶಿಕಾ ಕ್ಯಾಪ್ಟನ್ ಆಗಿರೋದು ಹೇಗಿದೆ ಮನೆಯಲ್ಲಿ ರಿಯಾಕ್ಷನು ಅಂತ. ಆಗ ಚೈತ್ರ ಅವ್ರು ಹೇಳ್ತಾರೆ, ಅಶ್ವಿನಿ ಗೌಡ ಮತ್ತು ಸೂರಜ್ ಎಕ್ಸೆಪ್ಟ್ ಮಾಡಿಲ್ಲ ಅಂತ. ಆಮೇಲೆ ಇಲ್ಲಿ ರಾಶಿಕಾ ಅವರು ಕ್ಯಾಪ್ಟನ್ ಆಗಿರೋದು ಎಷ್ಟು ಸ್ಪರ್ಧೆಗೆ ಇಷ್ಟ ಇಲ್ವೇನೋ ಅಂತ ಅನಿಸುತ್ತೆ. ಯಾಕಂದರೆ ರಾಶಿಕಾ ಅವರು ಕ್ಯಾಪ್ಟನ್ ಆದ ತಕ್ಷಣ ಕ್ಯಾಪ್ಟನ್ ಡೋರ್ ಓಪನ್ ಮಾಡಬೇಕಲ್ವ, ಆಗ ಯಾರೂ ಬಂದಿಲ್ಲ. ಮೇ ಬಿ ಸ್ಪರ್ಧೆಗಳಿಗೆ ಇವ್ರ ಜೊತೆ ಚೆನ್ನಾಗಿರ್ತಾರೆ, ಅದಕ್ಕೆ ಅವರು ಹೋಗೋದಕ್ಕೆ ಮನಸ್ಸು ಮಾಡಿಲ್ವೇನೋ, ಅಥವಾ ಅವ್ರು ಕ್ಯಾಪ್ಟನ್ ಆಗಿರೋ ವೇನಲ್ಲಿ ಅವ್ರಿಗೆ ಇಷ್ಟ ಆಗಿಲ್ವೇನೋ ಅಂತ ಅನಿಸುತ್ತೆ. ಮತ್ತು ಇಲ್ಲಿ ಮಾರ್ನಿಂಗ್ ಪ್ರೊಮೋ ನೋಡಿದರೆ ಅರ್ಥ ಆಗುತ್ತೆ. ಸುರೇಶ್ ಕಡೆಯಿಂದ ಸ್ವಲ್ಪ ರಿಯಾಕ್ಷನ್, ಅಶ್ವಿನಿ ಗೌಡ ಅವರ ಕಡೆಯಿಂದ ಸ್ವಲ್ಪ ರಿಯಾಕ್ಷನ್, ಗಿಲ್ಲಿ ಕಡೆಯಿಂದ ಸ್ವಲ್ಪ ರಿಯಾಕ್ಷನ್ ನೋಡಿದ್ದೀವಿ ನಾವು. ಆಮೇಲೆ ಇಲ್ಲಿ ಸ್ವಲ್ಪಷ್ಟು ಡೌಟ್ಗಳು, ಸ್ವಲ್ಪಷ್ಟು ಕ್ಲಾರಿಟಿ ಬೇಕಾಗಿದೆ, ಯಾಕಂದರೆ ಇವರು ಫೇರ್ ಆಗಿ ಕ್ಯಾಪ್ಟನ್ ಆಗಿಲ್ಲ ಅನ್ನೋದು ತುಂಬ ಜನರಿಗೆ ಅನಿಸಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸುದೀಪ್ ಸರ್ ಅವರು ಇವಾಗ ಕ್ವಶನ್ ಕೇಳ್ತಿದ್ದಾರೆ, ಅದಕ್ಕೆ ಬಂದಿರೋ ಪ್ರಶ್ನೆಗಳು ಮತ್ತು ಉತ್ತರಗಳು ಇವೆ. ಸೊ ನಿನ್ನೆ ನೀವು ಎಪಿಸೋಡ್ ನೋಡಿದರೆ ಗೊತ್ತಾಗ್ತಿತ್ತು, ಯಾಕಂದರೆ ಅಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡಬೇಕಾದ್ರೆ ಚೈತ್ರ ಅವರು ಫಸ್ಟ್ 2 ಕ್ಯಾಂಡಿಡೇಟ್ಗೆ ಟೈಮರ್ನ ಯೂಸ್ ಮಾಡಿಲ್ಲ. ಆಮೇಲೆ ಎಲ್ಲರೂ ಟೈಮರ್ ಯೂಸ್ ಮಾಡಿ ಕೌಂಟ್ ಮಾಡ್ತಾರೆ. ಪಾಸ್ ಕೊಡೋದಾಗಿರ್ಬೋದು, ಸಮ್ ಮಿಸ್ಟೇಕ್ಗಳಾಗಿರ್ಬೋದು, ಅವರಲ್ಲಿ ಪಾಸ್ ಆಗಿರ್ಬೋದು, ಅದನ್ನೆಲ್ಲ ಕೊಟ್ಟಿದ್ದಾರೆ. ಮೇ ಬಿ ಅದರಿಂದ ಸ್ಪರ್ಧೆಗಳಿಗೆ ಆ ಥರ ಅನಿಸಿರ್ಬೋದೇನೋ ಅಂತ ನನಗನ್ಸುತ್ತೆ. ಓಡುವಾಗ ಸ್ಟಾಪ್ ಮಾಡೋದು, ಸೌಂಡ್ ಆಗಿರ್ಬೋದು, ಇದೆಲ್ಲವೂ ಕನ್ಸಿಡರ್ ಆಗುತ್ತೆ. ಯಾಕಂದರೆ ಇಲ್ಲಿ ಗೇಮ್ ಆಡಿರೋದು ಅಶ್ವಿನಿ ಗೌಡ ಮತ್ತು ಸೂರಜ್ ಅವರಲ್ಲ. ಸೊ ಇದರಿಂದ ಅವ್ರಿಗೂ ಏನು, ಯಾಕಂದರೆ ಸೂರಜ್ ತುಂಬ ಡಿಫ್ರೆನ್ಸ್ ಇಲ್ಲ, 26, 29 ರಾಶಿಕಾ, ಓನ್ಲಿ 3 ಬಾಲ್ಸಿಂದ ಇಲ್ಲಿ ಸೂರಜ್ಗೆ ಆಗಿಲ್ಲ ಕ್ಯಾಪ್ಟನ್ಸಿ. ಸೊ ಆಬ್ವಿಯಸ್ಲಿ ಯಾರಿಗಾದರೂ ತುದಿಗೆ ಹೋಗಿ ಆಗಿಲ್ಲ ನಮಗೆ ಗೆಲ್ಲೋದಕ್ಕೆ ಅಂತಂದರೆ ಕಷ್ಟ ಆಗೋದಲ್ವಾ. ಸೊ ಅದರಿಂದ ಅವರು ಅದನ್ನು ಎನಲೈಸ್ ಮಾಡಿ ಹೇಳಿದ್ದಾರೆ. ಹೌದು, ಇಲ್ಲಿ ರಜತ್ ಅವರು ದೊಡ್ಡ ಮಾಡಿದ್ರು ಅನ್ಸುತ್ತೆ. ಹೌದು, ಯಾರಾದರೂ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಎಲ್ಲರೂ ಅದೇ ಮಾಡ್ತಾರೆ. ಇವನು ರಜತ್ ಇದ್ರು ಅದೇ ಮಾಡ್ತಿದ್ರು. ಅಶ್ವಿನಿ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಇಲ್ಲಿ ರಜತ್ ಅವರು ಸ್ಟುಪಿಡ್ ಆಗಿ ಮಾತಾಡ್ತಿದ್ದಾರೆ. ಯಾಕೆ ಇವಾಗ ಸ್ಟುಪಿಡ್ ಅಂತ ಹೇಳಿದ್ರೆ ಅರ್ಥ ಆಗಲಿಲ್ಲ ನನಗೆ. ಸೊ ಎಪಿಸೋಡ್ ನೋಡೋಣ ಗೊತ್ತಾಗುತ್ತೆ. ಅನ್ನೆಸರಿಯಾಗಿ ಟಾರ್ಗೆಟ್ ಮಾಡ್ತಾರೆ ರಜತ್ ಮತ್ತು ಚೈತ್ರ ಅವರು. ಹೌದು, ಈ ಥರ ಅನ್ಸೋದ್ರಲ್ಲಿ ತಪ್ಪಿಲ್ಲ, ಯಾಕಂದರೆ ತುಂಬ ಸಿಚುವೇಷನ್ ಆಗಿದೆ ಇದು. ಆಮೇಲೆ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟ ಮೇಲೆ ಅವ್ರ ಕೆಲಸನೇ ಅದು, ಅವ್ರ ರೋಲೇ ಅದು, ಅವ್ರನ್ನ ಡಿಸ್ಟರ್ಬ್ ಮಾಡೋದೇ ಕೆಲಸ ಅವರು ಆಲ್ಮೋಸ್ಟ್. ಸೊ ಅದನ್ನು ಮಾಡ್ತಿದ್ದಾರೆ ಅವರು. ಇಲ್ಲಿ ನನ್ನ ಕಂಟೆಕ್ಟ್ ಬರಬಾರ್ದು ಅಂತ ಹೇಳ್ತಿದ್ದಾರೆ. ಇಲ್ಲಿ ನನ್ನ ಕಂಟೆಕ್ಟ್ ಬರಬಾರ್ದು ಅಂತ ಅಶ್ವಿನಿ ಗೌಡ ಅವರು ಸುದೀಪ್ ಸರ್ ಮುಂದೆನೇ ಹೇಳ್ತಿದ್ದಾರೆ. ಅಶ್ವಿನಿ ಗೌಡ ಅವರು ಫುಲ್ ಕರೆಕ್ಟ್ ಇದ್ದಾರೆ ಹೇಳ್ಬೇಕು. ಸುಬಿ ಮುದುಕಿನ ಹೊಡಿತೀನಿ ಕಣೋ, ಬಿಡಲ್ಲ ಕಣೋ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇದು ತಪ್ಪು, ಈ ಮಾತು ಅನ್ಬಾರ್ದು. ಅಶ್ವಿನಿ ಗೌಡ ಅವರು ಇನ್ನೊಂದು ಮಾತಂತಾರೆ, ಈ ಮನೆಗೆ ಕಂಟೆಸ್ಟೆಂಟ್ಗಳನ್ನು ಕಳಿಸಿದಾರೋ ಅಥವಾ ಎಲಿಮೆಂಟ್ಗಳನ್ನು ಕಳಿಸಿದಾರೋ ಅಂತ. ಸೊ ರಜತ್ ರಿಯಾಕ್ಷನ್ ಸಖತ್ತಾಗಿದೆ ಹೇಳ್ಬೇಕಂದ್ರೆ, ಏನು ಹೇಳ್ತಿದ್ದಾಳೆ ಈ ಅಮ್ಮ ಅಂತ. ಏನು ಮನುಷ್ಯನ ಕಳಿಸಿದಾರೋ ಅಥವಾ ಬೇರೆ ಏನಾದರೂ ಕಳಿಸಿದಾರೋ ಅಂತ ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಿದ್ದಾರೆ. ಸೊ ಬಿಗ್ ಬಾಸ್ 12 ಯಾರು ಇವರಷ್ಟು ಕಳಪೆ ಇಲ್ಲ ಅಂತ ಎದೆ ತಟ್ಟು ಹೇಳ್ಕೊಂತೀನಿ ಅಂತ ಹೇಳ್ತಿದ್ದಾರೆ ಅಶ್ವಿನಿ. ಒಳ್ಳೆ ರೊಚ್ಚಿಗೆದ್ದಿದ್ದಾರೆ ನಮ್ಮ ಅಶ್ವಿನಿ ಗೌಡ ಅವರು. ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಉಸ್ತುವಾರಿದು ಏನೋ ಮಿಸ್ಟೇಕ್ ಆಗಿರ್ಬೋದು, ಅದಕ್ಕಂತ ಹೇಳಿ ಕ್ಯಾಪ್ಟನ್ ಆಗಿರೋರನ್ನ ಇವರು ಎಫರ್ಟ್ ಹಾಕಿಲ್ಲ ಅನ್ನೋರಂಗಿಲ್ಲ. ಯಾಕಂದರೆ ಅವ್ರು ಎಫರ್ಟ್ ಹಾಕಿದ್ದಾರೆ, ಅವ್ರು ತಕ್ಕಂಗೆ ಕೆಲಸ ಮಾಡಿದ್ದಾರೆ. ಸೊ ಏನಾಗುತ್ತೆ ಏನೋ ಆಗಲ್ಲ ಅಂತ ನೋಡೋಣ ಪೂರ್ತಿ ಎಪಿಸೋಡಲ್ಲಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ. ಮತ್ತೆ ಸಿಗೋಣ ಬೇರೆ ವಿಡಿಯೋ.